ಸಾಕು. ಹಲ್ಲೆಲೂಯಾ. ನನ್ನ ಆತ್ಮ ಮತ್ತೆ ಏನ್ ಮಾಡ್ಬೇಕಂತೆ? ಆತನು ಮಾಡಿರುವಂತ ಉಪಕಾರಗಳಲ್ಲಿ ಒಂದನ್ನೂ ಸಹ ಮರೆಯಬಾರದಂತೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ನಾವು ಎಷ್ಟು ಜನ ಆತನು ಮಾಡಿದಂತ ಉಪಕಾರಗಳನ್ನ ಮರ್ತಿದೀವಾ? ಆತನು ಮಾಡಿರುವಂತ ಉಪಕಾರಗಳನ್ನ ಮರ್ತಿದೀವಾ? ಆತನು ಮಾಡಿರುವಂತ ಎಲ್ಲಾ ಉಪಕಾರನ ನಾವು ನೆನ್ಪಿಟ್ಕೊಂಡಿದೀವಾ? ಹಲ್ಲೆಲೂಯಾ. ಆತನು ಮಾಡಿರುವಂತ ಉಪಕಾರನ ಮರ್ತೋಗಿದ್ದೀವಿ. ಹಲ್ಲೆಲೂಯಾ. ಹಲ್ಲೆಲೂಯಾ. ಮುಂದೆ ಹೇಳ್ತೀನಿ ಏನು ಉಪಕಾರ ಮಾಡಿದ್ದಾರೆ ಅನ್ನೋದನ್ನ ನಾವು ಮುಂದೆ ನೋಡ್ತೀವಿ. ಇಲ್ಲಿ ಹೇಳುತ್ತೆ ವಾಕ್ಯ, ಈಗ ನನ್ನ ಮನಸ್ಸು ಆತನು ಮಾಡಿರುವಂತ ಎಲ್ಲಾ ಉಪಕಾರಗಳನ್ನ ನೆನೆಸ್ಕೊಳ್ಳಿ. ಹಲ್ಲೆಲೂಯಾ. ಹಲ್ಲೆಲೂಯಾ. ಇಸ್ರಾಯೇಲ್ ಅವರಿಗೆ ದಾರಿ ನಡೆಸ್ತಾರೆ ದೇವರು. 40 ವರ್ಷ ದಾರಿ ನಡೆಸ್ತಾರೆ. ಅಗ್ನಿಸ್ತಂಭ ಮೇಘಸ್ತಂಭ ಆಗಿ ದಾರಿ ನಡೆಸ್ತಾರೆ. ಆದ್ರೆ ಅವ್ರ ಉಪಕಾರನ ಮರೀತಾರೆ. ಹಲ್ಲೆಲೂಯಾ. ಹಲ್ಲೆಲೂಯಾ. 7ನೇ ವಾಕ್ಯ ಓದೋಣ. ಆತನು ಮೋಶೆಗೆ ತನ್ನ ಮಾರ್ಗವನ್ನು ಇಸ್ರಾಯೇಲರಿಗೆ ತನ್ನ ಕೃತ್ಯಗಳನ್ನು ಪ್ರಕಟಿಸಿದನು. ಸಾಕು. ಹಲ್ಲೆಲೂಯಾ. ಏನ್ ಹೇಳ್ತಾ ಇದೆ? ಆತನು ಮೋಶೆಗೆ ದಾರಿ ತೋರಿಸಿದ್ರು. ಹಲ್ಲೆಲೂಯಾ. ಇಸ್ರೇಲ್ ಅವರಿಗೆ ಒಳ್ಳೆ ಅದ್ಭುತ ಕಾರ್ಯಗಳನ್ನ ಮಾಡಿದ್ರು. ಆದ್ರೆ ಏನ್ ಮಾಡಿದ್ರು? ಅವರು ಉಪಕಾರನ ಮರ್ತೋದ್ರು. ಹಲ್ಲೆಲೂಯಾ. ಈಗ ನಾವು ಸಹ ಇದೇ ತರ ಇದೀವಿ. ಹಲ್ಲೆಲೂಯಾ. ಆತನು ನಮ್ಗೆ ದಾರಿ ತೋರಿಸಿದ್ದಾರೆ. ಈ ದಾರಿ ತಪ್ಪು, ಈ ದಾರಿ ಸರಿ, ಈ ದಾರಿ ನಡಿ, ಹಲ್ಲೆಲೂಯಾ ಅಂತ ತೋರಿಸಿದ್ದಾರೆ. ಆದ್ರೆ ನಾವೇನ್ ಮಾಡ್ತಾ ಇದೀವಿ? ಆ ಉಪಕಾರನ ಬಿಟ್ಟು, ಆ ದಾರಿನ ಬಿಟ್ಟು ನಾನು ಬೇರೆ ದಾರಿ ನಡೀತಾ ಇದ್ದೀನಿ. ಹಲ್ಲೆಲೂಯಾ. ಹಲ್ಲೆಲೂಯಾ. ನಾವು ದೇವರ ಮತ್ತಾಯ ಬರೆದ ಅಧ್ಯಾಯದಲ್ಲಿ ಹೇಳುತ್ತೆ ವಾಕ್ಯ, ದೇವರ ಪರಲೋಕ ರಾಜ್ಯವನ್ನ ಸೇರುವಂತ ದಾರಿ ಬಹು ಇಕ್ಕಟ್ಟು, ಪಾತಾಳಕ್ಕೆ ಹೋಗೋ ದಾರಿ ತುಂಬಾ ದೊಡ್ಡದು. ಹಲ್ಲೆಲೂಯಾ. ಹಲ್ಲೆಲೂಯಾ. ಇಕ್ಕಟ್ಟಲ್ಲಿ ನಾವು ನಡೆಯೋದಕ್ಕಾಗಿಲ್ಲ ಅನ್ಬಿಟ್ಟು ದೊಡ್ಡ ದಾರಿನ ಚೂಸ್ ಮಾಡ್ಕೋತಾ ಇದೀವಿ. ಹಲ್ಲೆಲೂಯಾ. ದೇವರ ವಾಕ್ಯ ಹೇಳುತ್ತೆ, ಇಕ್ಕಟ್ಟಲ್ಲಿ ನಾನು ನಿನಗೆ ಸಹಾಯಕನು. ಅಂದ್ರೇನು? ಇಕ್ಕಟ್ಟಾದ ದಾರಿಯಲ್ಲಿ ನೀನು ಹೋಗ್ಬೇಕಾದ್ರೆ, ಕಷ್ಟ ಆಗಿರುವಂತ ದಾರಿ ನೀನು ಹೋಗ್ಬೇಕಾದ್ರೆ ಆತನು ನನಗೆ ಸಹಾಯ ಮಾಡ. ಸಾಕು. ಹಲ್ಲೆಲೂಯಾ. ಹಲ್ಲೆಲೂಯಾ. ಏನಂತ ಇಲ್ಲಿ ವಾಕ್ಯ? ಪೂರ್ವಕ್ಕೂ ಪಶ್ಚಿಮಕ್ಕೂ ಎಷ್ಟು ದೂರ ಇದೆಯೋ ಅಷ್ಟು ದೂರ ನಮ್ಮ ಪಾಪನ ಎತ್ತಿದ್ದಾರೆ. ಹಲ್ಲೆಲೂಯಾ. ನಮ್ಮ ದ್ರೋಹನ ಅಷ್ಟು ದೂರ ಮಾಡಿದ್ದಾರೆ. ಹಲ್ಲೆಲೂಯಾ. ಹೊಸ ಹಳೆ ದ್ರೋಹ ಹೋಗ್ಮೇಲೆ ನಾವೇನ್ ಮಾಡ್ತೀವಿ? ಹೊಸದಾಗಿ ಒಂದು ಸ್ಟಾರ್ಟ್ ಮಾಡ್ಕೊತೀವಿ. ಹಲ್ಲೆಲೂಯಾ. ಹಲ್ಲೆಲೂಯಾ. ದೇವರ ವಾಕ್ಯ ಪೇತ್ರನಿಗೆ ಹೇಳುತ್ತೆ, ಪೇತ್ರ ಒಂದು ತಪ್ಪು ಮಾಡಿದಾಗ ಪೇತ್ರ ಕೇಳ್ತಾನೆ ದೇವ್ರ ಹತ್ರ, ನಾವು ದೇವ್ರ ಹತ್ರ ಹೋಗಿ ಏನಕ್ಕೆ ಪಾಪನ ಕ್ಷಮಾಪಣೆ ಕೇಳ್ಬೇಕು? ಆತನ ಕ್ಷಮಿಸ್ತಾನಲ್ವಾ? ನನ್ನ ತಂದೆ ಅಲ್ವಾ, ಆತನ ನಾನು ತಪ್ಪು ಮಾಡ್ಬಿಟ್ಟಿದೀನಿ, ಕ್ಷಮಿಸ್ತಾನಲ್ಲ ಅಂತ ಕೇಳಿದಾಗ ದೇವ್ರು ಹೇಳ್ತಾರೆ, ನೀನು ಹೋಗಿ ಪಾಪನ ದೇವ್ರ ಮುಂದೆ ಹೇಳೋದು ನೀನು ಕ್ಷಮಾಪಣೆ ಸಿಗೋದಕ್ಕೋಸ್ಕರ ಅಲ್ಲ, ನೀನು ಅದರಿಂದ ಬದಲಾಗೋದಕ್ಕೋಸ್ಕರ, ನೀನು ಅದರಿಂದ ದೂರ ಬರೋದಕ್ಕೋಸ್ಕರ. ಹಲ್ಲೆಲೂಯಾ. ಹಲ್ಲೆಲೂಯಾ. ನಾವು ಪಾಪನ ದೇವ್ರ ಮುಂದೆ ಇಟ್ಟು ಪ್ರಾರ್ಥನೆ ಮಾಡಿದಾಗ ನಾವು ಕ್ಷಮಾಪಣೆ ಸಿಗುತ್ತೆ ಅಂತ ಅನ್ಕೋಬೇಡಿ. ದೇವರು ಕ್ಷಮಿಸ್ತಾರೆ, ಅದೇ ಅದಕ್ಕೆ ಹೊಡೆದೇ ಹೊಡಿತಾರೆ. ನೀನು ಪೆನಾಲ್ಟಿ ಕಟ್ಟಲೇಬೇಕು. ಹಲ್ಲೆಲೂಯಾ. ನೋ ಪಾರ್ಕಿಂಗ್ ಅಲ್ಲಿ ನೀನು ಗಾಡಿ ನಿಲ್ಲಿಸಿದಾಗ, ಗಾಡಿನ ಪೊಲೀಸರು ಎತ್ಕೊಂಡು ಹೋದಾಗ ಅವ್ರಿಗೆ ನೀನು ಪೆನಾಲ್ಟಿ ಕಟ್ಟಿರ್ತಾನೆ. ಸುಮ್ನೆ ಬಿಟ್ಕೊಳಿಸ್ತಾರ? ಹಲ್ಲೆಲೂಯಾ. ಹೋಮ್ ವರ್ಕ್ ಮಕ್ಕಳು ಮಾಡಿಲ್ಲ ಅಂದ್ರೆ ಏನೋ ಟೀಚರ್ಸ್ ಸುಮ್ನೆ ಹಂಗೆ ನೆಕ್ಸ್ಟ್ ಟೈಮ್ ಮಾಡ್ಕೋಬಾ ಅಂತ ಕಳಿಸ್ತಾರ? ಹೊಡೆದು ಬಿಟ್ಟೆ ಕೊಟ್ಟು ಕಳಿಸೋದು. ಹಲ್ಲೆಲೂಯಾ. ಒಂದು ವ್ಯಾಪಾರ ಮಾಡ್ಬೇಕಾದ್ರೆ ನಷ್ಟನ ಮುಂದೆ ಇಟ್ಬಿಟ್ಟೆ ತಾನೆ ಇನ್ನೊಂದು ಸ್ಟೆಪ್ಗೆ ನಮ್ಮನ್ನ ಹತ್ತಿಸ್ತಾರೆ. ಹಂಗೆ ಹತ್ತಿಸ್ತಾರ? ಏನಕ್ಕೆ ಮಾಡ್ತಾರೆ ಅಂದ್ರೆ ನಮ್ಗೆ ತಿಳುವಳಿಕೆ ಬರ್ಲಿ, ನಮ್ಗೆ ಬುದ್ಧಿ ಬರ್ಲಿ. ಹಲ್ಲೆಲೂಯಾ. ಹಲ್ಲೆಲೂಯಾ. ನಾನು ಈ ತರ ಏನಕ್ಕೆ ಎಕ್ಸಾಂಪಲ್ ಕೊಡ್ತಾ ಇದೀನಿ ಅಂದ್ರೆ ನಾವು ತಿಳ್ಕೋಬೇಕು. ಹಲ್ಲೆಲೂಯಾ. ನಾವು ಬೈಬಲ್ ವಾಕ್ಯದ ಮುಖಾಂತರ ನಾನು ನಿಮ್ಗೆ ಹೇಳಿದ್ರೆ ನೀವು ಅದನ್ನ ಗ್ರಹಿಸ್ಕೊಳ್ಳೋದಕ್ಕೆ ಸ್ವಲ್ಪ ಕಷ್ಟ ಪಡ್ತೀರಾ. ಹಲ್ಲೆಲೂಯಾ. ನಾವು ಹೇಳ್ಬೇಕು ಅಂದ್ರೆ ಸೌಲನ ಬಗ್ಗೆ ಎತ್ಕೋತೀನಿ. ಸೌಲನ ಎಂತ ಒಳ್ಳೆ ರಾಜ. ಹಲ್ಲೆಲೂಯಾ. ಹಲ್ಲೆಲೂಯಾ. ದೇವರು ಇಸ್ರಾಯೇಲ್ ಮುಂದೆ ಇರ್ಬೇಕಾದ್ರೆ ಇಸ್ರಾಯೇಲರೆಲ್ಲ ಹೋಗಿ ದೇವರ ಹತ್ರ ಕೇಳ್ತಾರೆ, ನನ್ಗೊಂದು ರಾಜನ ಕೊಡು ಅಂತ. ಆಗ ದೇವ್ರು ಹೇಳ್ತಾರೆ, ನಾನೇ ನಿನಗೆ ರಾಜನಾಗಿದ್ದೀನಲ್ಲ, ಇನ್ನೇನ್ ಬೇಕು ಅಂತ ಕೇಳಿದಾಗ ಇಸ್ರಾಯೇಲ್ ಹೇಳ್ತಾರೆ, ಇಲ್ಲ ಇಲ್ಲ ನನಗೆ ರಾಜ ಬೇಕು. ಎಷ್ಟು ದಡ್ಡರು ನಾವು. ಹಲ್ಲೆಲೂಯಾ. ಹಲ್ಲೆಲೂಯಾ. ನನಗೆ ರಾಜನ ದೇವ್ರು ಇರ್ಬೇಕಾದ್ರೆ ಇಲ್ಲ ಇಲ್ಲ ನನಗೊಬ್ಬ ಪೊಲಿಟಿಷಿಯನ್ ಆಗಿ ರಾಜ ಬೇಕು, ಇಲ್ಲ ಇಲ್ಲ ನನಗೆ ಆಳ್ವಿಕೆ ಮಾಡೋದಕ್ಕೆ ಒಬ್ಬ PM ಬೇಕು, ನನಗೊಬ್ಬ CM ಬೇಕು. ಹಲ್ಲೆಲೂಯಾ. ಅದೇ ರೀತಿ ಇಲ್ಲ ಇಲ್ಲ ನನಗೊಬ್ಬ ರಾಜ ಬೇಕು ಅಂತ ಇಸ್ರಾಯೇಲರು ಕೇಳಿದಾಗ ದೇವರು ಸೌಲನನ್ನ ಆಯ್ಕೆ ಮಾಡ್ತಾರೆ. ಹಲ್ಲೆಲೂಯಾ. ಸೌಲನು ಎಷ್ಟು ದೊಡ್ಡ ರಾಜ ಆಗಿದ್ದ ಅಂದ್ರೆ ಅವನಲ್ಲಿ ಎಲ್ಲಾ ಸುಖ ಶಾಂತಿ ನೆಮ್ಮದಿ ಇತ್ತು. ಹಲ್ಲೆಲೂಯಾ. ಅವನ ರಾಜ್ಯದಲ್ಲಿ ಇರ್ಬೇಕಾದ್ರೆ ಆ ರಾಜ್ಯದಲ್ಲಿ ಎಲ್ಲಾ ನೆಮ್ಮದಿನೇ ಇತ್ತು. ಹಲ್ಲೆಲೂಯಾ. ಆದ್ರೆ ಅವನ್ ಏನ್ ಮಾಡ್ದ? ದೇವರ ಆಜ್ಞೆನ ಮೀರಿದ. ಹಲ್ಲೆಲೂಯಾ. ದೇವರು ಒಂದು ಜಾಗಕ್ಕೆ ಹೋಗಿ ಯುದ್ಧ ಮಾಡಿ ಆ ಜನನೆಲ್ಲ ನಾಶ ಮಾಡು ಅಂತ ಹೇಳಿದ್ರೆ ಅವ್ನು ಹೋಗಿ ನಾಶ ಮಾಡಿರ ಬರ್ದಿರಾ
ಹಲ್ಲೆಲೂಯಾ. ಅಲ್ಲಿ ಏನ್ ಮಾಡ್ದ, ಸ್ವಲ್ಪ ಜನರ ಜೀವ ಬಿಟ್ಬಿಟ್ಟ ದೇವರಿಗೆ ಮಹಿಮೆ ಹೊಂದಲಿ ಅಂತ. ಹಲ್ಲೆಲೂಯಾ. ಅಲ್ಲಿ ಏನು ಮಾಡಿದ್ರು, ಅವನ ಉದ್ದೇಶ ಕರೆಕ್ಟ್ ಆಗಿ ಇತ್ತು. ಎಲ್ಲರೂ ಸಾಯಿಸೋದ್ ಬಿಟ್ಟು ಅವ್ರಿಗೆ ಪ್ರಾಣ ಭಿಕ್ಷೆ ಕೊಟ್ಟು ದೇವರ ನಾಮನ ಅವ್ರ ಬಾಯಿಂದ ಮಹಿಮೆ ಪಡಿಸ್ದ. ಒಳ್ಳೇದ ತಪ್ಪ? ಒಳ್ಳೇದ ಕೆಟ್ಟದ್ದ? ನಿಮ್ ಪ್ರಕಾರ ಏನು ಒಳ್ಳೇದ ಕೆಟ್ಟದ್ದ? ಅದು ನಿಮ್ ಪ್ರಕಾರ ಏನು? ಅಲ್ಲೋಗಿ ಒಂದಷ್ಟು ಜನನ ಪ್ರಾಣ ಉಳಿಸಿ ಅವ್ರ ಬಾಯಲ್ಲಿ ದೇವರ ನಾಮನ ಮಹಿಮೆ ಪಡಿಸಿದ್ದೀರಾ. ನೀವು ದೇವರ ಪ್ರಕಾರ ನೋಡ್ಬೇಡಿ, ನಿಮ್ಮ ಪ್ರಕಾರ ನೋಡಿ. ನಿಮ್ಮ ಪ್ರಕಾರ ಒಳ್ಳೇದು ತಾನೆ? ನಿಮ್ಮ ಪ್ರಕಾರ ಅದು ಒಳ್ಳೇದು. ಪ್ರಾಣ ತೆಗೆಯೋದಕ್ಕಿಂತ ದೇವರು ಹೇಳಿರೋದೇನು? ಪ್ರಾಣ ಕೊಡಿ. ಹಲ್ಲೆಲೂಯಾ. ಅವರಿಗೋಸ್ಕರ ನಿಮ್ಮ ಪ್ರಾಣನ ಕೊಡಿ ಅಂತಲೇ ದೇವ್ರು ಹೇಳಿರೋದು ತಾನೆ. ಸೊ ಅವ್ರ ಪ್ರಾಣನ ನೀವು ಉಳಿಸಿದೀರಾ. ಸೊ ಅದ್ ನಿಮ್ ಪ್ರಕಾರ ಒಳ್ಳೇದು, ನನ್ ಪ್ರಕಾರ ಒಳ್ಳೇದು. ಅದೇ ದೇವ್ರ ಪ್ರಕಾರ ಅದು ತಪ್ಪು. ಯಾಕೆ ಅಂದ್ರೆ ದೇವ್ರು ಕೊಟ್ಟಿರೋ ಆಜ್ಞೆನ ನಾನು ಮೀರ್ಬಾರ್ದು. ದೇವ್ರು ಹೇಳಿದಾರ ಮಾಡು ಮತ್ತೆ ಮಾಡು. ಹಲ್ಲೆಲೂಯಾ. ಹಲ್ಲೆಲೂಯಾ. ನಾವು ಬೈಬಲ್ ಅಲ್ಲಿ ನೋಡ್ತೀವಿ, ಹಳೆ ಒಡಂಬಡಿಕೆಯಲ್ಲಿ ಬರೀ ಯುದ್ಧನ ನೋಡ್ತೀವಿ. ಎಷ್ಟೊಂದ್ ಜನರು ಸಾಯಿಸ್ತಾರೆ. ಹಲ್ಲೆಲೂಯಾ. ಏನಕ್ಕೆ ಸಾಯಿಸ್ತಾರೆ? ಅದು ದೇವರಿಂದ ಹೊರಡಿರುವಂತ ಮಾತು. ಹಲ್ಲೆಲೂಯಾ. ನಾವಾಗಿ ನಾವು ಹೋಗಿ ಸಾಯಿಸಿ ಪಾಪಿ ಆಗೋದಕ್ಕೆ ಆಗ್ತೀವಿ. ಆದ್ರೆ ದೇವರಿಂದ ಬಂದಿರೋ ಆಜ್ಞೆನ ನಾವು ಮೀರಿದ್ರೆ ಆವಾಗ್ಲೂ ಪಾಪಿ ಆಗ್ತೀವಿ. ಈಗ ನೋಡಿ, ಎರಡ್ ತರನು ಹೊಡ್ಸ್ಕೊಳ್ಳೋದು ನಾವೇ ಹೊಡ್ಸ್ಕೊಳ್ಳೋದು. ನಾವಾಗ ನಾವು ತಪ್ಪು ಮಾಡಿದ್ರು ಒದಗಲೆ, ದೇವ್ರು ಹೇಳಿರೋದನ್ನ ನಾವು ಮೀರಿ ತಪ್ಪು ಮಾಡಿದ್ರು ಒದಗಲೆ, ಹೊರಗೆ ನಾವೇ. ಹಲ್ಲೆಲೂಯಾ. ನನ್ನ ದೇವರು ಎಷ್ಟು ಹೊಡಿತಾರೋ ಅದಕ್ಕಿಂತ ಜಾಸ್ತಿ. ಹಲ್ಲೆಲೂಯಾ. ಹಲ್ಲೆಲೂಯಾ. ನೀವು ಅದನ್ನ ಎಕ್ಸ್ಪೀರಿಯನ್ಸ್ ಮಾಡಿದೀರಾ? ಅದಕ್ಕೆ ಇಲ್ಲಿ ವಾಕ್ಯ ಹೇಳ್ತಾ ಇದೆ, ನಾನು ಯಾವಾಗಲೂ ತಪ್ಪು ಹುಡುಕುವ ಆತನಲ್ಲ. ತಪ್ಪು ಹುಡುಕೋತರ ಇದ್ದಿದ್ರೆ ನಾನು ನಿನಗೆ ಹೊಡೆಯೋ ಏಟಿಗೆ ನೀವಾಗ ಇಷ್ಟೊತ್ತಿಗೆ ಪ್ರಾಣನೇ ಬಿಟ್ಟಿರ್ಬೇಕಾಗಿತ್ತು. ಹಲ್ಲೆಲೂಯಾ. ಹಲ್ಲೆಲೂಯಾ. ನನ್ನ ದೇವರು ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಂದ್ರೆ, ಅವ್ರ ವಾಕ್ಯ ಹೇಳುತ್ತೆ, ನನ್ನ ಮಾತುಗಳು ಜೇನಿಗಿಂತ ರುಚಿಯಾಗಿರುತ್ತೆ. ನಾನು ನಿನ್ನ ಜೀವಿತದಲ್ಲಿ ಮಾಡುವಂತ ಹೊಸ ಹೊಸ ಕಾರ್ಯಗಳು ನೀನ್ ಯಾವತ್ತೂ ನೋಡಿರಲ್ಲ. ನಿನ್ನ ಕಣ್ಣು ನೋಡಿದ್ರು ಅದನ್ನ ನಂಬಲ್ಲ, ನಿನ್ನ ಕಿವಿ ಕೇಳಿದ್ರು ಅದನ್ನ ನಂಬಕ್ ಆಗಲ್ಲ. ಹಲ್ಲೆಲೂಯಾ. ಅದಕ್ಕೆ ಹೇಳುತ್ತೆ, ಕಣ್ಣು ಕಾಣಲಿಲ್ಲ, ಕಿವಿ ಕೇಳಲಿಲ್ಲ, ಮನಸ್ಸು ಯಾವತ್ತೂ ಸಹ ಯೋಚನೆ ಮಾಡಿಲ್ಲ ಏನೋ ನೀನು ನನಗೋಸ್ಕರ ಮಾಡಿರುವಂತ ಕಾರ್ಯನ. ಹಲ್ಲೆಲೂಯಾ. ಹೇಳ್ತಾ ಇದೆ, ಆ ವಾಕ್ಯದ ಮುಖಾಂತರನೇ ಇದು. ನನ್ನ ಪಾಪನ ನನ್ನಿಂದ ಎಷ್ಟೋ ದೂರ ಇಟ್ಟಿದ್ಯಾ. ನನ್ನ ಪಾಪನ ನೆನ್ಸ್ಕೊಂತಾನೆ ಇಲ್ಲ ನೀನು. ನನ್ನ ದ್ರೋಹಕ್ಕೆ ತಕ್ಕಂಗೆ ನೀನ್ ನನಗೆ ಹೊಡಿತಾ ಇಲ್ಲ. ಹಲ್ಲೆಲೂಯಾ. ಏನು ಕುಡಿತಾ ಇಲ್ಲ? ನಾವು ಕೇಳಬೇಕು. ಏನಕ್ಕೆ? ಪ್ರೀತಿ. ಆತನ ನಮ್ಮ ಮೇಲೆ ಇಟ್ಟಂತ ಕರುಣೆ, ದಯೆ. ಹಲ್ಲೆಲೂಯಾ. ಆತನ ನಮ್ಮನ್ನ ಮಕ್ಕಳಾಗಿ ಸ್ವೀಕರಿಸ್ಕೊಂಡಿದ್ದಾರೆ. ಏನಾಗಿ ಸ್ವೀಕರಿಸ್ಕೊಂಡಿದ್ದಾರೆ? ಮಕ್ಕಳಾಗಿ. ದೊಡ್ಡವರಾಗಲ್ಲ, ಮಗು ತರ ನಮ್ಮನ್ನ ಸ್ವೀಕರಿಸಿದ್ದಾರೆ. ಆತನ ವಾಕ್ಯ ಹೇಳುತ್ತೆ, ನೀನು ಹುಟ್ಟೋದಕ್ಕಿಂತ ಮುಂಚೆನೆ ನನ್ನ ಕೈ ಮೇಲೆ ನಿನ್ನನ್ನು ಬಿಡಿಸ್ಕೊಂಡಿದ್ದೀನಿ. ನೀನ್ ಏನೇನ್ ತಪ್ಪು ಮಾಡ್ತೀಯ ಅಂತೆಲ್ಲ ನನಗ್ ಗೊತ್ತು, ಅದೆಲ್ಲ ನನಗ್ ಗೊತ್ತು. ನಾನು ನಿನ್ನ ತಡಿತಾ ಇದ್ದೀನಿ, ಆದ್ರೆ ನಿನ್ ಕೇಳಿಸ್ಕೊತಾ ಇಲ್ಲ. ಹಲ್ಲೆಲೂಯಾ. ಹಲ್ಲೆಲೂಯಾ. ಯೋನನ ನಾವು ನೋಡ್ಬೇಕಾದ್ರೆ ಅವನ ಇಲ್ಲಿ ತರ್ಷೀಷ್ಗೆ ಹೊರಟೋಗ್ತಾನೆ. ನಿನಿವೆಗೆ ಹೋಗು ಅಂತ ಹೇಳಿದ್ರೆ ತರ್ಷೀಷ್ಗೆ ಹೊರಟೋಗ್ತಾನೆ. ಅರೆ ದೇವ್ರು ಬಿಟ್ರ ಹೊಡೆದು ವಾಪಸ್ 3 ದಿನ ಮೀನ್ ಬಾಯಿ ಒಳಗಡೆ ಇಟ್ಟು ವಾಪಸ್ ಕರ್ಕೊಂಡ್ ಬಂದು ನಿನಿವೆಲೆ ಬಿಸಾಕೋದು. ಹಲ್ಲೆಲೂಯಾ. ಇದೇ ರೀತಿ ಮಾಡ್ತಾರೆ ದೇವರು. ನಮ್ಗೆ ಶೋಧನೆಯನ್ನ ಕೊಡ್ತಾರೆ, ಆ ಶೋಧನೆಯಿಂದ ಆಚೆ ಎತ್ಕೊಂಡ್ ಬಿಸಾಕ್ತಾರೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ನಾನು ಯಾವಾಗಲೂ ಒಂದು ಇಷ್ಟಪಡುವಂತ ವಾಕ್ಯ ಏನು ಅಂದ್ರೆ, ನಾವು ಅಪೊಸ್ತಲ ಕೃತ್ಯಗಳಲ್ಲಿ ನೋಡ್ತೀವಿ, ಮೋಶೆ ದೇಹಕ್ಕೋಸ್ಕರ ಏನು ಸೈತಾನನಿಗೂ ದೇವದೂತರಿಗೂ ಜಗಳ ಆಯ್ತಂತೆ. ಹಲ್ಲೆಲೂಯಾ. ಮೋಶೆ ದೇಹಕ್ಕೋಸ್ಕರ, ಸತ್ತೋಗಿರೋ ಬಾಡಿಗೋಸ್ಕರ, ಡೆಡ್ ಬಾಡಿಗೋಸ್ಕರ ಏನೋ ಸೈತಾನನಿಗೂ ಮತ್ತೆ ದೇವದೂತರಿಗೂ ಜಗಳ ಆಯ್ತಂತೆ. ಹಲ್ಲೆಲೂಯಾ. ದೇವರು ಮೋಶೆ ಬಾಡಿನ ಮುಟ್ಟೋದಕ್ಕೆ ಸೈತಾನನಿಗೆ ಅಧಿಕಾರ ಕೊಟ್ಟಿಲ್ಲ. ಹಲ್ಲೆಲೂಯಾ. ಹಲ್ಲೆಲೂಯಾ. ಎಷ್ಟು ಪ್ರೀತಿ ಇಟ್ಟಿರ್ಬೇಡ ಮೋಶೆ ಮೇಲೆ. ಮೋಶೆ ಕೊಲೆ ಮಾಡಿದ್ದ. ಹಲ್ಲೆಲೂಯಾ. ಮೋಶೆ ತಪ್ಪು ಮಾಡ್ದ. ಹಲ್ಲೆಲೂಯಾ. ಮೋಶೆಗೆ ತುಂಬಾ ಕೋಪ. ಆದ್ರೆ ಏನಂತೆ, ಅವನ ಬಾಡಿನ ಸೈತಾನನ ಮುಟ್ಟೋದಕ್ಕೆ ಬಿಡ್ಲಿಲ್ಲ. ಆ ಬಾಡಿ ಸುತ್ತಲೂ ದೇವದೂತರು ಇದ್ರು. ಹಲ್ಲೆಲೂಯಾ. ಹಲ್ಲೆಲೂಯಾ. ದಾವೀದನನ್ನು ನೋಡ್ಬೇಕಾದ್ರೆ ದಾವೀದನು ಸಹ ಎಷ್ಟೋ ತಪ್ಪುಗಳು ಮಾಡ್ದ, ಪಾಪ ಮಾಡ್ದ, ಬೇರೆಯವ್ರ ಹೆಂಡತಿ ಮೇಲೆ ಆಸೆ ಪಟ್ಟ. ಹಲ್ಲೆಲೂಯಾ. ಆದ್ರೆ ಏನಂದ್ರು ದೇವರು ದಾವೀದನಿಗೆ, ನನ್ನ ಹೃದಯಕ್ಕೆ ತಕ್ಕ ದಾಸ, ನನ್ನ ಹೃದಯನ ನಾನು ನಿನಗೋಸ್ಕರ ಕೊಟ್ಟಿದ್ದೀನಿ. ಹಲ್ಲೆಲೂಯಾ. ಏನಕ್ಕೆ ಹೇಳಿದ್ರು? ದೇವರು ಆತನ ತಪ್ಪುಗಳೆಲ್ಲ ಎತ್ತು ಬಿಸಾಕಿರೋದ್ರಿಂದ, ಅವನು ಆ ತಪ್ಪಿಂದ ಆಚೆ ಬಂದಿದ್ರಿಂದ. ಒಂದು ಸಲ ಅವನು ತಪ್ಪು ಮಾಡಿದ್ಮೇಲೆ ಅವನಿಗೆ ಅರಿಕೆ ಮಾಡಿ ಕೊಟ್ಟ ಮೇಲೆ ಆ ಪಾಪಕ್ಕೆ ಮತ್ತೆ ಅವನು ಹೋಗ್ತಾ ಇರಲಿಲ್ಲ. ಅರೆ ನಾವು ಆತರ ಇಲ್ಲ, ನಾನು ಆತರ ಇಲ್ಲ,
ನಾನು ಒಂದು ಪಾಪನ ಆರಕೆ ಮಾಡಿ ಕೊಟ್ಟ ಮೇಲೆ ಮತ್ತೆ ನಾನು ಅದೇ ಪಾಪಕ್ಕೆ ಹೋಗ್ತಾ ಇದ್ದೀನಿ. ಹಲ್ಲೆಲೂಯಾ. ಇಲ್ಲಿ ದೇವರ ವಾಕ್ಯ ಏನೋ ದಾವೀದನ ಕೀರ್ತನೆ ಬರೆಯುತ್ತೆ, ದೇವ ಕೃಪಾ ಕೀರ್ತನೆ. ಹಲ್ಲೆಲೂಯಾ. ದೇವರಿಗೆ ಕೃಪೆಯಾಗಿರುವಂತ ಒಂದು ಕೀರ್ತನೆ ಇದು. ಹಲ್ಲೆಲೂಯಾ. ಆ ಕೀರ್ತನೆನ ಅವನು ಯಾವ ತರ ಬರೀತಾ ಇದ್ದಾನೆ ಅಂದ್ರೆ, ಆ ಸಿಚುವೇಶನ್ ನೋಡಿ, ಆ ಸಿಚುವೇಶನ್ ಅಲ್ಲಿ ಅವನಿಗೆ ಹೇಳ್ಕೊತಾ ಇರೋದು, ಆತನು ಯಾವಾಗಲೂ ತಪ್ಪು ಹುಡುಕ್ತಾ ಇಲ್ಲ, ಆತನು ನನ್ನ ಅಪರಾಧಗಳಿಗೆ ತಕ್ಕಂತೆ ದಂಡನೆ ಕೊಡ್ತಾ ಇಲ್ಲ. ಹಲ್ಲೆಲೂಯಾ. ಅವನಿಗೋಸ್ಕರ ಹೇಳ್ತಾ ಇದ್ದಾನೆ, ಅವನು ಒಡಿಸ್ಕೊಂಡಿದ್ದಾನೆ, ಅವನ ಪ್ರೀತಿನ, ದೇವರ ಪ್ರೀತಿನ ಅವನು ನೋಡಿದ್ದಾನೆ. ಒಂದು ಜಾಗದಲ್ಲಿ ಅರಮನೆಯಲ್ಲಿ ಕುತ್ಕೊಂಡು ಅವನು ಯೋಚನೆ ಮಾಡ್ತಾ ಇರ್ತಾನೆ, ಇದನ್ನೆಲ್ಲ ದೇವರೇ ನೀನು ನನ್ನ ತಪ್ಪಿಗೆ ತಕ್ಕಂತೆ ಹೊಡೆದಿಲ್ವಲ್ಲ, ಯಾಕೆ ನನ್ನನ್ನು ಇಷ್ಟೊಂದು ಪ್ರೀತಿಸ್ತೀಯ? ಹಲ್ಲೆಲೂಯಾ. ಹಲ್ಲೆಲೂಯಾ. ನಾನು ಪಾಪಿ, ನಾನು ತಪ್ಪು ಮಾಡ್ತೀನಿ, ನನ್ನ ಅಂತ ಅರಿಕೆ ಮಾಡ್ಕೊಡ್ತೀನಿ, ಮತ್ತೆ ಹೋಗಿ ನಾನು ತಪ್ಪು ಮಾಡ್ತೀನಿ. ಹಲ್ಲೆಲೂಯಾ. ನಾನು ಪಾಪಿ. ಏನಂತೆ ದಾವೀದನ ಹೇಳೋದು, ನಾನು ಪಾಪಿ. ಅವನು ರಾಜ ಅಂತ ನೋಡಲ್ಲ, ಅವನು ಗೋಣಿ ಚೀಲ ಹಾಕೊಂಡು ಬೂದಿಲ್ ಕುತ್ಕೊಂಡು ಬೂದಿ ಬೆಳ್ಕೊಂಡು ಮೈ ತುಂಬಾ ಅಳ್ತಾನಂತೆ, ನನ್ನ ಪಾಪಿ ದೇವ್ರೆ, ನನ್ನ ಮೇಲೆ ಪ್ರೀತಿ ತೋರಿಸ್ಬೇಡ. ಹಲ್ಲೆಲೂಯಾ. ಯೋಬು ಹೇಳ್ತಾನೆ, ನಾನು ಹುಟ್ಟಿರುವಂತ ದಿನ ನಾಶವಾಗಲಿ, ನಿನ್ನ ಪ್ರೀತಿನ ನೋಡದೆ ಇರುವಂತ ನನ್ನ ದಿನಗಳು ನಾಶ ಆಗೋಗ್ಲಿ. ಹಲ್ಲೆಲೂಯಾ. ಈ ಪಾಪಿ ಮೇಲೆ ಮನ ಮರುಗು. ಅವನ್ ತಪ್ಪೇ ಮಾಡಿಲ್ಲ, ಆದ್ರೆ ಅವನ್ ಹೇಳ್ತಾ ಇರೋದೇನು, ಈ ಪಾಪಿ ಮೇಲೆ ಮನ ಮರುಗು, ಈ ಪಾಪಿನ ಒಂಚೂರು ರಕ್ಷಿಸು. ಹಲ್ಲೆಲೂಯಾ. ಹಲ್ಲೆಲೂಯಾ. ಪೇತ್ರನು 3 ಸಲ ದೇವರು ಗೊತ್ತಿಲ್ಲ, ಏಸು ಯಾರು ಅಂತ ನನಗೆ ಗೊತ್ತಿಲ್ಲ ಅಂತ ಹೇಳಿದಾಗ ಓಡೋಗಿ ದೇವ್ರ ಮುಖನ ನೋಡಿದಾದ್ಮೇಲೆ, ದೇವ್ರು ಅವನ ಮುಖನ ನೋಡಿದ್ಮೇಲೆ ಪೇತ್ರ ಅವಾಗ ನೆನ್ಸ್ಕೊತಾನೆ, ಏನು 3 ಸಲ ನನ್ನ ಇಲ್ಲ ಗೊತ್ತಿಲ್ಲ ಅಂತ ಹೇಳ್ತೀಯ ಅಂದಾಗ, ಆಗ ಓಡೋಗಿ ಒಂದು ಗುಹೆ ಒಳಗಡೆ ಹೋಗಿ ಮೊಣಕಾಲ್ ಹಾಕು ಬಿಕ್ಕಿ ಹೇಳ್ತಾನಂತೆ, ನನ್ನ ಪಾಪಿ, ನನ್ನನ್ನು ಕ್ಷಮಿಸ್ಬಿಡು, ನೀನ್ ಹೇಳಿದ್ದು ನಾನು ಮಾಡಿಬಿಟ್ಟೆ, ನನ್ನ ಪಾಪಿ. ಅವನೇನಂದ ಪೇತ್ರ, ಏನಂದ ದೇವ್ರ ಹತ್ರ, ಯಾರೇ ನಿನ್ನ ಬಿಟ್ರು ನಾನ್ ಮಾತ್ರ ನಿನ್ನ ಬಿಡಲ್ಲ, ಯಾರೇ ನಿನ್ನ ಏನೇ ಅಂದ್ರು ನಾನ್ ಮಾತ್ರ ನಿನ್ಗೆ ಏನು ಅನ್ನಲ್ಲ. ಹಲ್ಲೆಲೂಯಾ. ನಾನು ಅದೇ ರೀತಿ ಇದೀನಿ. ಇವಾಗ ಎಷ್ಟೋ ಜನ ಬರ್ತಾರೆ, ಯಾರೇ ಬಂದ್ರು ನಾನ್ ಮಾತ್ರ ದೇವ್ರನ್ನ ಬಿಟ್ಕೊಡಲ್ಲ ಅಂತ ಹೇಳ್ತೀನಿ, ಅದು ಎಲ್ಲೋ ಒಂದ್ ಕಡೆ ನನಗೆ ಗೊತ್ತಿದ್ದಂಗೆ ನಾನು ಬಿಟ್ಕೊಟ್ಬಿಟ್ಟಿದ್ದೀನಿ. ಹಲ್ಲೆಲೂಯಾ. ಆಗ ದೇವ್ರು ನಗ್ತಾ ಇರ್ತಾರೆ, ನೀನು ಪಕ್ಕ ನನ್ನನ್ನ ಬಿಟ್ಕೊಡ್ತೇನೆ ನೋಡ್ಕೋ, ಆವಾಗ ನಿನಗೆ ಪಶ್ಚಾತ್ತಾಪ ಆಗುತ್ತೆ. ಹಲ್ಲೆಲೂಯಾ. ಬಿಟ್ಕೊಟ್ರು ಸಹ ದೇವರು ನಮ್ಮನ್ನ ಬಿಟ್ಕೊಡ್ತಾರೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಅದಕ್ಕೆ 12ನೇ ವಾಕ್ಯ ಓದೋಣ ಮತ್ತೊಂದ್ಸಾರಿ. ಪೂರ್ವಕ್ಕೂ ಪಶ್ಚಿಮಕ್ಕೂ ಎಷ್ಟು ದೂರವೋ ನಮ್ಮ ದ್ರೋಹಗಳನ್ನು ನಮ್ಮಿಂದ ತೆಗೆದು ಅಷ್ಟು ದೂರ ಮಾಡಿದ್ದಾನೆ. ಸಾಕು. ಹಲ್ಲೆಲೂಯಾ. 15ನೇ ವಾಕ್ಯ ಓದೋಣ. ಮನುಷ್ಯನ ಆಯುಷ್ಯವು ಹುಲ್ಲಿನಂತಿದೆ. ಸಾಕು. ಹಲ್ಲೆಲೂಯಾ. ಮನುಷ್ಯನ ಆಯುಷ್ಯ ಎಷ್ಟಿದೆ ಅಂತೆ? ಹುಲ್ಲಿನಂತೆ. ಅದು ಯಾವಾಗ ಆರೋಗುತ್ತೋ ಯಾವಾಗ ಬಾಡೋಗುತ್ತೋ ಹೇಳಕ್ಕಾಗಲ್ಲ. ಹಲ್ಲೆಲೂಯಾ. ಹಲ್ಲೆಲೂಯಾ. ವಾಕ್ಯ ಇನ್ನೊಂದ್ ಕಡೆ ಹೇಳುತ್ತೆ, ಮನುಷ್ಯನ ಬಾಳು ಸೂರ್ಯಕಾಂತಿ ಹೂವಿನ ತರ. ಏನೋ ಹೂವಿನ ತರ, ಅದು ಯಾವ ಟೈಮಲ್ಲಿ ಬಾಡೋಗುತ್ತೆ ಹೇಳಕ್ಕಾಗಲ್ಲ. ಅಂದ್ರೆ ಏನು, ನಮ್ಮ ಜೀವನ ಹೂ ಹೋಲಿಸ್ತಾ ಇದ್ದಾರೆ, ಅಷ್ಟೇ ಸುಂದರವಾಗಿ ನಮ್ಮನ್ನ ಮಾಡ್ತಾರೆ, ಆದ್ರೆ ಅದು ಯಾವಾಗ ಬಾಡೋಗುತ್ತೋ ಹೇಳಕ್ಕಾಗಲ್ಲ. ಹಲ್ಲೆಲೂಯಾ. ಮನುಷ್ಯನ ಆಯುಷ್ ಕಾಲ ಹೆಚ್ಚಾದ್ರೆ ಎಷ್ಟಂತೆ? 80 ವರ್ಷ ಮ್ಯಾಕ್ಸಿಮಮ್. ಇವಾಗ ನೋಡೋದಾದ್ರೆ 80 ವರ್ಷನೂ ಇಲ್ಲ, 30 ವರ್ಷ 40 ವರ್ಷಕ್ಕೆ ಹೋಗ್ತಾ ಇರ್ತಾರೆ. ಹಲ್ಲೆಲೂಯಾ. ಏನಕ್ಕೆ? ಪಾಪ ಹೆಚ್ಚಾಗಿ. ಹಲ್ಲೆಲೂಯಾ. ಹಲ್ಲೆಲೂಯಾ. ನಾವು ಆ ಟೈಮಲ್ಲಿ ನೋಡ್ಬೇಕಾದ್ರೆ ಆದಾಮು 900 ವರ್ಷ ಬದುಕಿದ್ದ. ಎಷ್ಟು ವರ್ಷ? 900 ಇಯರ್ಸ್. ಹಲ್ಲೆಲೂಯಾ. ಅಬ್ರಹಾಮನು 120 ವರ್ಷ ಆಗಿದ್ರು ಸಹ ಇಲ್ಲಿ ಎನರ್ಜೆಟಿಕ್ ಆಗೇ ಇದ್ದ. ಹಲ್ಲೆಲೂಯಾ. ಇನ್ನು ಏನಾಗಿದ್ದ? ಎನರ್ಜೆಟಿಕ್ ಆಗಿ ಅವನ ಒಳಗಡೆ ಏನೋ ಶಕ್ತಿ ಇತ್ತು. ದೇವರು ಒಂದು ಜಾಗಕ್ಕೆ ಪಾರ್ಸಲ್ ಮಾಡ್ಕೊಂಡು ಎತ್ಕೊಂಡು ಹೋಗು ಅಂದ್ರೆ ಅವನು ಆ ಜಾಗದಿಂದ ಕಾನಾನಿಗೆ ನಡ್ಕೊಂಡೇ ಹೋದ. ಹಲ್ಲೆಲೂಯಾ. 120 ವರ್ಷದಲ್ಲಿ 100 ವರ್ಷದಲ್ಲಿ ಅವನಿಗೆ ಮಗು ಆಯ್ತು. ಹಲ್ಲೆಲೂಯಾ. ಅನೋಕನು 365 ವರ್ಷ 365 ಇಯರ್ಸ್ ದೇವ್ರ ಜೊತೆ ಬದುಕಿದ. ಹಲ್ಲೆಲೂಯಾ. ಹಲ್ಲೆಲೂಯಾ. ಇವ್ರಿಗೆಲ್ಲ ಆಯುಷ್ ಕಾಲ ಹೆಂಗೆ ಜಾಸ್ತಿ ಆಯ್ತು? ಹಲ್ಲೆಲೂಯಾ. ದಾವೀದನಿಗೆ ಸಾವಾಗುತ್ತೆ ಅಂತ ಏನು ಒಬ್ಬ ಪ್ರವಾದಿ ಮುಖಾಂತರ ದೇವರು ಕಳಿಸ್ತಾರೆ, ದೇವರು ನಿನ್ನ ಈ ರಾತ್ರಿ ಸಾಯಿಸ್ತಾರೆ ಅಂತ ಪ್ರವಾದಿ ಹೇಳಿದಾಗ ದಾವೀದು ಓಡೋಗಿ ಒಂದು ಜಾಗದಲ್ಲಿ ಕುತ್ಕೊಂಡು ಬಿಕ್ಕಿ ಅಳ್ತಾನೆ, ದೇವರೇ ಒಂದು ಸ್ವಲ್ಪ ದಿನ ನನಗೆ ಕೊಡು,
ನನ್ನ ಜೀವನದಲ್ಲಿ ಸ್ವಲ್ಪ ದಿನ ನನಗೆ ಕೊಡು. ಹಲ್ಲೆಲೂಯಾ. ಅವಾಗ ಏನಂತಾರೆ ಅಂದ್ರೆ ದೇವರು ತಗೋ ಹೋಗ್ಲಿ, ಅರ್ಧ ಕೊಡ್ತೀನಿ, ಬದುಕು. ಹಲ್ಲೆಲೂಯಾ. ಅದಾದ್ಮೇಲೆ ದಾವೀದನು ಏನ್ ಬರೀತಾನೆ ಗೊತ್ತಾ? ಕೀರ್ತನೆಗಳು 90:12 ವಾಕ್ಯ ಬರೀತಾನೆ. ಅವಾಗ ನನ್ನ ದಿನ ಎಷ್ಟಿದೆ ಅನ್ನೋದನ್ನ ನನಗೆ ತಿಳಿಸ್ಕೊಡುವಾಗ ನನಗೆ ಬುದ್ಧಿ ಬಂದು ಜ್ಞಾನವಂತನಾಗಿ ನೀತಿವಂತನಾಗಿ ಬದುಕ್ತೀನಿ ಅಂತ. ಹಲ್ಲೆಲೂಯಾ. ಹಲ್ಲೆಲೂಯಾ. ಈ ವಾಕ್ಯ ಎಲ್ಲ ನಮ್ಗೆ ಏನು ಕೇಳ್ತಾರೆ ಅಂದ್ರೆ, ನಾನೊಬ್ಬ ಪಾಪಿ, ಈ ಪಾಪಿ ಮೇಲೆ ಎಷ್ಟು ಕರುಣೆ ತೋರಿಸ್ತಾ ಇದ್ದಾರೆ, ಈ ಪಾಪಿಗೆ ಜೀವನ ಕೊಟ್ಟಿದ್ದಾರೆ, ಈ ಪಾಪಿಗೆ ಜೀವನಕ್ಕೆ ಒಂಚೂರು ಲೈಫ್ ಕೊಟ್ಟಿದ್ದಾರೆ, ಇನ್ನೊಂಚೂರು ದಿನ ಬದುಕು, ನೀನು ಬದಲಾಗು ಅಂತ. ಅರೆ ನಾನು ಇನ್ನೂ ಹಂಗೇ ಇದ್ದೀನಿ, ನಾನು ಇನ್ನು ಪಾಪ ಮಾಡ್ತಾನೆ ಇದ್ದೀನಿ. ಹಲ್ಲೆಲೂಯಾ. ಸೊಲೊಮೋನನ ರಾಜನಾಗಿ ಅಭಿಷೇಕವಾಗಿ ಅಷ್ಟೊಂದು ಅಭಿಷೇಕದಿಂದ ಏನಕ್ಕಿಟ್ರು? ಅವ್ರ ಅಪ್ಪನ ನೋಡಿ, ದಾವೀದನನ್ನ ನೋಡಿ ಅವನ್ನ ಆಶೀರ್ವದಿಸಿದ್ರೆ ಹೊರತು ಸೊಲೊಮೋನನ ಆಶೀರ್ವದಿಸಲಿಲ್ಲ ದೇವರು. ಹಲ್ಲೆಲೂಯಾ. ದಾವೀದನು ರಾಜ್ಯಕ್ಕೆ ಅವನ ಊರಿಗೆ ಬಂದಿರುವಂತ ಶಾಪ ನನ್ನ ಮೇಲೆ ಕೊಡು, ನನ್ನ ಕುಟುಂಬದ ಮೇಲೆ ಕೊಡು ಅಂತ ಕೇಳಿದಕ್ಕೆ ದೇವರು ಅವನಲ್ಲಿ ಇದ್ದಂತ ಆ ನೀತಿನ ನೋಡಿ ಅವನ ಮೇಲೆ ಕೊಟ್ಟರೆ ಹೊರತು ಅವ್ರ ಕುಟುಂಬಕ್ಕೆ ಕೊಡ್ಲಿಲ್ಲ. ಆ ಪ್ರೀತಿನ ಹಂಗೆ ಅವನು ಸೊಲೊಮೋನನ ಮೇಲೆ ಇಟ್ಟರು ದೇವರು. ಹಲ್ಲೆಲೂಯಾ. ಹಲ್ಲೆಲೂಯಾ. ಅದರಿಂದ ಸೊಲೊಮೋನನು ಜ್ಞಾನಿಯಾದ. ಸೊಲೊಮೋನನು ಒಂದು ದೊಡ್ಡ ದೇವರ ಆಲಯವನ್ನು ಕಟ್ಟ. ಹಲ್ಲೆಲೂಯಾ. ಆ ಆಲಯ ಎಷ್ಟು ಪರಿಶುದ್ಧವಾಗಿತ್ತು ಅಂದ್ರೆ ಆ ಆಲಯದೊಳಗಡೆ ಯಾರೇ ಅಶುದ್ಧವಾಗಿ ಕಾಲಿಟ್ಟರು ಕೂಡ ಸಾಯ್ತಾ ಇದ್ರು. ಹಲ್ಲೆಲೂಯಾ. ಈಗಲೂ ಸಹ ದೇವರು ಹಂಗೆ ಇದ್ದಾರ? ಅಷ್ಟೇ ಕಠಿಣವಾಗಿ ನಮ್ ಜೊತೆ ಇದ್ದಾರ? ಹಲ್ಲೆಲೂಯಾ. ದೇವರ ಆಲಯ ತುಂಬಾ ಆತನ ಮಹಿಮೆನ ತುಂಬಿಕೊಂಡಿತ್ತಂತೆ. ಆ ಮಹಿಮೆ ಒಳಗಡೆ ಕಾಲು ತಪ್ಪಾಗಿ ಇಟ್ರೆ ಅವನು ಸಾಯ್ತಾ ಇದ್ದಂತೆ. ನಮ್ಗೆಲ್ಲ ಇವಾಗಲೂ ಅದೇ ತರ ಇಟ್ಟಿದಾರ? ಹಲ್ಲೆಲೂಯಾ. ದೇವರ ವಾಕ್ಯ ಹೇಳುತ್ತೆ, ಏಸಪ್ಪ ಹೇಳ್ತಾರೆ, ನಾನು ಇಲ್ಲಿ ಏನೋ ಬದಲಾಯಿಸೋದಕ್ಕೆ ಬರ್ಲಿಲ್ಲ ಧರ್ಮಶಾಸ್ತ್ರನ, ಮೋಶೆ ಬರ್ದಿರೋದನ್ನ, ಪ್ರವಾದಿಗಳು ಬರ್ದಿರೋದನ್ನ ನೆರವೇರಿಸೋದಕ್ಕೆ ಬಂದಿದ್ದೀನಿ. ಹಲ್ಲೆಲೂಯಾ. ಆತನಿಗೆ ಯಾವ್ದು ಬೇಕೋ ಅದನ್ನ ಮಾತ್ರ ನೆರವೇರಿಸ್ದ. ಹಲ್ಲೆಲೂಯಾ. ಇದನ್ನೆಲ್ಲ ನೆರವೇರಿಸಿದ್ರೆ ನಾವೆಲ್ಲ ಇಲ್ಲಿ ಇರ್ತಾ ಇದ್ರಾ? ಹಲ್ಲೆಲೂಯಾ. ಹಲ್ಲೆಲೂಯಾ. ಅವತ್ತು ಯೂದ ಜನರು ಯೇಸು ಸ್ವಾಮಿನ ಅಂಗೀಕರಿಸಿದ್ರೆ ನಾವಿಲ್ಲಿ ಇರ್ತಾ ಇದ್ರಾ? ಅವತ್ತು ಇಸ್ರೇಲರು ದೇವರನ್ನ ಅಂಗೀಕರಿಸ್ಕೊಂಡಿದ್ರೆ ನಾವಿಲ್ಲಿ ಇರ್ತಾ ಇದ್ರಾ? ಪಾಪಿಗಳಾಗಿ ನಾವು ಎಲ್ಲೋ ಅಳಿತಾ ಇದ್ರಿ, ಪಾತಾಳದಲ್ಲಿ ಇರ್ತಾ ಇದ್ರಿ. ಹಲ್ಲೆಲೂಯಾ. ಹಲ್ಲೆಲೂಯಾ. ಇದೆಲ್ಲ ನಾವ್ ಯೋಚನೆ ಮಾಡಿರ ನಾವು ಮತ್ತೆ ತಪ್ಪೇ ಮಾಡ್ತೀವಿ. ಹಲ್ಲೆಲೂಯಾ. ನಾವಿಲ್ಲಿ ವಾಕ್ಯ ಒಬ್ಬ ಏನೋ ಪಾಸ್ಟರ್ ಹೇಳ್ತಾರೆ, ಒಂದು ಬುಕ್ಕಲ್ಲಿ ಒಬ್ಬ ಪಾಸ್ಟರ್ ಬರೀತಾರೆ, ಒಂದು ವಾಕ್ಯನ ಕೇಳಿ ನೀವು ಅದನ್ನ ಬದಲಾಗ್ಲಿಲ್ಲ ಅಂದ್ರೆ ಒಂದು ಬಲಿಪೀಠದಿಂದ ಆ ಪ್ರಸನ್ನತೆ ನಿಮ್ಗೆ ಹೊಡಿತಾ ಇಲ್ಲ, ಎರಡನೇದು ಆ ಪ್ರಸನ್ನತೆನ ಗ್ರಹಿಸ್ಕೊಳ್ಳೋ ಅಷ್ಟು ಅರ್ಹತೆ ನಿಮ್ಗಿಲ್ಲ. ಹಲ್ಲೆಲೂಯಾ. ಏನ್ ಹೇಳ್ತಾರೆ ಅವರು, ಏನ್ ಬರೀತಾರೆ ನೋಡಿ, ಎಷ್ಟು ಡೈರೆಕ್ಟ್ ಆಗಿ ಬರೀತಾರೆ. ಪ್ರಸನ್ನತೆ ಒಂದು ಬಲಿಪೀಠದಿಂದ ಹೋಗ್ತಾ ಇಲ್ಲ, ಇಲ್ಲಂದ್ರೆ ಆ ಬಲಿಪೀಠದಿಂದ ಹೋಗ್ತಾ ಇರೋ ಪ್ರಸನ್ನತೆನ ಗ್ರಹಿಸ್ಕೊಳ್ಳೋದಕ್ಕೆ ನಮ್ಮಿಂದ ಆಗ್ತಾ ಇಲ್ಲ. ಅಷ್ಟೊಂದು ಯೋಗ್ಯತೆ ನಮ್ಮ ಹತ್ರ ಇಲ್ಲ. ಹಲ್ಲೆಲೂಯಾ. ಹಲ್ಲೆಲೂಯಾ. ತುಂಬಾ ಕಹಿ ಅನ್ನಿಸ್ತಾ ಇದ್ಯಾ? ಹಲ್ಲೆಲೂಯಾ. ಏನ್ ಈ ತರ ಮಾತಾಡ್ತಿದೀವಿ ಅನ್ಸ್ತಾ ಇದ್ಯಾ? ದೇವರ ವಾಕ್ಯ ಇರೋದೇ ಹಿಂಗೆ. ಹಲ್ಲೆಲೂಯಾ. ಆತನ ವಾಕ್ಯಗಳನ್ನ ಎಷ್ಟೊಂದು ಒಂಥರ ಬರೀತಾರೆ ಅಂದ್ರೆ ಓದೋದಕ್ಕೂ ನಮ್ಗೆ ಮುಖ ಇರಲ್ಲ. ಹಲ್ಲೆಲೂಯಾ. ಏನೋ ಡಾಕ್ಟರ್ ಬಿಲಿ ಗ್ರಾಮ್ ಅವರು ಒಂದು ಜಾಗದಲ್ಲಿ ಏನೋ ರಾತ್ರಿ ಟೈಮಲ್ಲಿ ಅವರು ವಾಕ್ಯನ ಹಂಚ್ಕೋತಾ ಇರ್ಬೇಕಾದ್ರೆ ಅವ್ರು ಹೇಳ್ತಾರೆ, ಈ ಬೈಬಲ್ ಅಲ್ಲಿ ಎಲ್ಲಾ ತರದ ಪಾಪನ ಬರ್ದಿದ್ದಾರೆ. ನಂಬ್ತೀರಾ? ಈ ಬೈಬಲ್ ಅಲ್ಲಿ ಮನುಷ್ಯ ಮಾಡ್ತಾರಂತ ಎಲ್ಲಾ ಪಾಪನ ಇದ್ರೊಳಗಡೆ ಬರ್ದಿದ್ದಾರೆ. ಇದು ಸತ್ಯವೇದ ತಾನೆ? ಪರಿಶುದ್ಧವಾದ ಗ್ರಂಥ ತಾನೆ? ಹಲ್ಲೆಲೂಯಾ. ಇದರೊಳಗಡೆ ಪಾಪದ ಬಗ್ಗೆ ಏನಕ್ಕೆ ಬರ್ದಿದ್ದಾರೆ? ಇದ್ರ ಬಗ್ಗೆ ಎಲ್ಲ ಕೆಟ್ಟ ಕಾರ್ಯಗಳು ಮನುಷ್ಯ ಮಾಡ್ತಾರಂತ ಎಲ್ಲಾ ಕೆಟ್ಟ ಕಾರ್ಯಗಳನ್ನ ಇದ್ರೊಳಗಡೆ ಬರ್ದಿದ್ದಾರೆ. ನಾವು ಪ್ರಕಟಣೆ ಅಧ್ಯಾಯದಲ್ಲಿ 21ನೇ ಅಧ್ಯಾಯದಲ್ಲಿ ಕೊನೆ ವಾಕ್ಯಗಳನ್ನ ಓದ್ಬೇಕಾದ್ರೆ ಎಲ್ಲ ಬರೀತಾರೆ. ಏನೋ ಒಬ್ಬ ಮನುಷ್ಯ ಹೇಗಿರ್ಬೇಕು ಅಂತ ಬರೀತಾನೆ, ಆದ್ರೆ ಏನೇನ್ ಮಾಡ್ತಾ ಇದೀವಿ ಅಂತ ಬರೀತಾರೆ. ಕಳ್ಳತನ, ಸುಳ್ಳು, ಮೋಸ, ವ್ಯಭಿಚಾರ. ಹಲ್ಲೆಲೂಯಾ. ಈ ತರ ಎಲ್ಲಾ ವಾಕ್ಯಗಳನ್ನ ಇದ್ರಲ್ಲಿ ಬರೀತಾರೆ. ಹಲ್ಲೆಲೂಯಾ. ದಾವೀದನು ಉರಿಯನವರ ಹೆಂಡತಿ ಜೊತೆ ತಪ್ಪು ಮಾಡೋದನ್ನು ಸಹ ಇದರಲ್ಲಿ ಬರೀತಾರೆ. ಏನಕ್ಕೆ ಬರೀತಾರೆ? ಹಲ್ಲೆಲೂಯಾ. ಅದನ್ನ ಓದ್ಬೇಕಾದ್ರೆ ನಮ್ಮ ಮುಖ ನಾವು ಆ ಜಾಗದಲ್ಲಿ ಹಾಕೋತೀವಿ ಅಂತ. ಕಳ್ತನ ಮಾಡೋ ಟೈಮಲ್ಲೇ ಒಬ್ಬ ಏನೋ ಇಬ್ರು ಕಳ್ಳರನ್ನ ಹಾಕ್ತಾರೆ, ಹತ್ ಕಡೆ ಶಿಲ್ಬೆಲಿ. ಅದನ್ನ ಓದ್ಬೇಕಾದ್ರೆ ಒಬ್ಬ ಕಳ್ಳನ ಮನಸ್ಸು ಬದಲಾಗ್ಲಿ, ಅವನ್ ಕಳ್ಳ ಆಗಿದ್ದ, ಅವನು ನೋಡಿ ತರ ಹೇಳಿದ, ಆ ಕಳ್ಳನ ಜಾಗದಲ್ಲಿ ನಾನು ಇದ್ದಿದ್ರೆ ಏನ್ ಹೇಳ್ತಾ ಇದ್ದೆ. ಹಲ್ಲೆಲೂಯಾ. ಎಲ್ಲಾ ಪಾಪನ ಇದ್ರಲ್ಲಿ ಬರ್ದಿರೋದು ನಮ್ಮನ್ನ ನಾವು ಆ ಜಾಗದಲ್ಲಿ ಹಾಕೋಬೇಕು ಅಂತ. ಹಲ್ಲೆಲೂಯಾ. ಹಲ್ಲೆಲೂಯಾ. ಆತನು ನಮ್ಮ ಪಾಪನ ತೋರ್ಸೋದಕ್ಕೂ ಶಕ್ತನಾಗಿದ್ದಾನೆ, ನಮ್ಮ ಪಾಪನ ನಮ್ಮಿಂದ ತೆಗೆದಾಕೋದಕ್ಕೂ ಶಕ್ತನಾಗಿದ್ದಾನೆ. ಹಲ್ಲೆಲೂಯಾ. ಆದ್ರೆ ಏನ್ ಮಾಡ್ಬೇಕು? ನೀವು ಒಪ್ಪಿಸ್ಕೊಡ್ಬೇಕು, ನೀವು ಗ್ರಹಿಸ್ಕೊಬೇಕು.
ಹಲ್ಲೆಲೂಯಾ. ನೀನು ಪಾಪಿ ಅನ್ನೋ ವಿಷಯ ನಿನಗೆ ಗೊತ್ತಾದ್ಮೇಲೆ ಅದಕ್ಕೋಸ್ಕರ ನೀನು ಅಳ್ತೀಯಲ್ಲ, ಅದು ನಿನಗೆ ಆ ನೋವು ನಿನಗೆ ಗೊತ್ತಾಗ್ಬೇಕು. ನೀನ್ ಇವಾಗ ಸತ್ರೆ ಪಾತಾಳಕ್ಕೆ ಹೋಗ್ಬಿಟ್ರೆ ಆ ನೋವು ನಿನಗೆ ಏನು ಅನ್ನೋದು ನಿನಗೆ ಇವಾಗ್ಲೇ ಗೊತ್ತಾಗ್ಬೇಕು. ಹಲ್ಲೆಲೂಯಾ. ದೇವರು ಸಾಯೋದನ್ನ ಮುಂಚೆನೆ ಅನುಭವಿಸಿದ್ರು, ಆತನ ಸಾವನ್ನ ಮುಂಚೆನೆ ಅನುಭವಿಸಿದ್ರು. ಅದರಿಂದ ಏನಾಯ್ತು, ಆತನಿಗೆ ರಕ್ತ ಬಂತು. ಹಲ್ಲೆಲೂಯಾ. ದೇವರು ರಕ್ತವಾಗಿ ಬಂತು. ಹಲ್ಲೆಲೂಯಾ. ಹಲ್ಲೆಲೂಯಾ. ನಾನು ಲಾಸ್ಟ್ ಆಗಿ ಒಂದು ಚಿಕ್ಕ ವಿಷಯ ಹೇಳಿ ನಾನು ವಾಕ್ಯನ ಮುಗಿಸ್ತೀನಿ. ನಾನು ಮುಂಚೆನೆ ಹೇಳಿದ್ದೆ ಅನ್ಸುತ್ತೆ. ಒಬ್ಬ ಪಾಸ್ಟರ್ ಬಂದು ನನ್ನ ಹತ್ರ ಮಾತಾಡ್ತಾ ಇದ್ರು. ಅವ್ರ ಹತ್ರ ಮಾತಾಡ್ತಾ ಇರ್ಬೇಕಾದ್ರೆ ಅವ್ರು ಹೇಳಿದ್ರು, ನಾನು ಯಾವತ್ತು ಪಾಪಿ ಅಂತ ಅನ್ಕೋಬಾರ್ದು. ದೇವರು ನಮ್ಮನ್ನ ಆಶೀರ್ವದಿಸಿದಾರಲ್ಲ, ತಪ್ಪು ಮಾಡಿದ್ರೆ ಹೋಗಿ ಕ್ಷಮಾಪಣೆ ಕೇಳಿದ್ರೆ ಆತನ ಕ್ಷಮಿಸ್ತಾರೆ. ಅದಕ್ಕೆ ರಿಲೇಟೆಡ್ ಆಗಿ ಒಂದ್ ಸ್ವಲ್ಪ ವಾಕ್ಯನ ನನಗೆ ಹೇಳಿದ್ರು. ಏನೋ, ಇವತ್ತೇ ನಾನು ನಿನ್ನ ನನ್ನ ತಂದೆ ಮಗನಾಗಿ ಪಡೆದಿದ್ದೇನೆ, ನಾನೇ ನಿನಗೆ ತಂದೆಯಾಗಿದ್ದೇನೆ ಅಂತ ಒಂದು ವಾಕ್ಯ ಇದೆ. ಇಬ್ರು ಬರೆದ ಪತ್ರಿಕೆಯಲ್ಲಿ ನಾವು ನೋಡ್ಬೇಕಾದ್ರೆ, ನಾನು ನಿನಗೆ ರಾಜನಾಗಿದ್ದೇನೆ, ನೀನು ನಮಗೆ ಪ್ರಜೆಯಾಗಿದ್ಯಾ. ಹಲ್ಲೆಲೂಯಾ. ಈ ತರ ಎಲ್ಲ ವಾಕ್ಯಗಳನ್ನ ಸ್ವಲ್ಪ ವಾಕ್ಯಗಳನ್ನ ಹೇಳಿದ್ರು. ಆ ವಾಕ್ಯಗಳನ್ನ ಹೇಳಿದ್ರು, ಓಕೆ ಫೈನ್, ಕರೆಕ್ಟ್ ಆಗಿ ಹೇಳಿದ್ದಾರೆ. ನಾನು ಪಾಪಿ ಅನ್ನೋ ಗ್ರಹಿಕೆ ನನಗಿಲ್ಲ ಅಂದ್ರೆ ನಾನು ಹೋಗಿ ದೇವರ ಹತ್ರ ಕೂತ್ಕೋತೀನ? ಹಲ್ಲೆಲೂಯಾ. ನಾನು ಪಾಪ ಮಾಡಿದ್ಮೇಲೆ ನಾನು ದೇವರ ಹತ್ರ ಹೋಗಿ ಕ್ಷಮಾಪಣೆ ಕೇಳ್ತೀನಿ ಅಂದ್ರೆ ಅದಕ್ಕೆ ನನಗೆ ಗ್ರಹಿಕೆ ಇರಬೇಕು, ತಿಳುವಳಿಕೆ ಇರಬೇಕು. ಹಲ್ಲೆಲೂಯಾ. ಹಲ್ಲೆಲೂಯಾ. ನಾವು ಪಾಪ ಮಾಡಿಸಕ್ಕೆ ನಮ್ಮ ಮನಸ್ಸು ಪಶ್ಚಾತ್ತಾಪ ಪಡುತ್ತೆ. ಅದಕ್ಕೆ ಕಾರಣ ಏನು? ನಮ್ಮ ಒಳಗಡೆ ಇರುವಂತ ಪವಿತ್ರ ಆತ್ಮ. ಹಲ್ಲೆಲೂಯಾ. ಹಲ್ಲೆಲೂಯಾ. ನಾವು ಮನಗಿರ್ಬೇಕಾದ್ರೆ ನನ್ನ ಪಾಪನ ನನಗೆ ತಿರುಗಿಸಿ ತೋರಿಸುತ್ತೆ. ಏನು? ನನ್ನ ಪವಿತ್ರ ಆತ್ಮ. ನನ್ನ ಪವಿತ್ರ ಆತ್ಮ ನನ್ನೊಟ್ಟಿಗೆ ಇಲ್ಲ ಅಂದ್ರೆ ನೀವ್ ಎಷ್ಟೇ ಪಾಪ ಮಾಡಿದ್ರು ಸಹ ನಿನ್ಗೆ ಅದು ಪಾಪ ಅಂತ ಅನ್ಸೋದೇ ಇಲ್ಲ. ಹಲ್ಲೆಲೂಯಾ. ನಾನು ಪಾಪಿ ಅಂತ ನನಗೆ ಗೊತ್ತಾಗ್ಬೇಕು. ನಾನು ತಪ್ಪು ಮಾಡಿರೋ ವಿಷಯ ನನಗೆ ಗೊತ್ತಿರ್ಬೇಕು. ಹಲ್ಲೆಲೂಯಾ. ನೀನ್ ತಪ್ಪು ಮಾಡ್ತಾ ಇದ್ಯಾ? ಹೌದು, ನೀನ್ ತಪ್ಪು ಅನ್ನೋದು ನಿನ್ಗೆ ಗೊತ್ತಾಗ್ಬೇಕು. ನಿನ್ ಮುಖಕ್ಕೆ ಹೆಂಗ್ ಹೊಡಿಬೇಕು ಅಂದ್ರೆ ನನ್ನ ಕಣ್ಣಲ್ಲಿ ನೀರ್ ಬರ್ಬೇಕು. ಹಲ್ಲೆಲೂಯಾ. ಅಲ್ಲಿವರೆಗೂ ನೀನ್ ಪಾಪಿ ಅಂತ ಬೇಡ್ಕೋಬೇಕು ದೇವ್ರ ಹತ್ರ. ಹಲ್ಲೆಲೂಯಾ. ಹಲ್ಲೆಲೂಯಾ. ನಾವು ಬೈಬಲ್ ಅಲ್ಲಿ ನೋಡ್ತೀವಿ, ಯಾರು? ಸೋಲೋಮನ್ ಅಂತೀವಿ. ಸಿಂಸೋನ ನಾವು ನೋಡ್ತೀವಿ. ಸಿಂಸೋನು ಅವ್ನು ತಪ್ಪು ಮಾಡಿದಲ್ಲ ಆದ್ಮೇಲೆ ಅವ್ನ ಜಾಗದಲ್ಲಿ ಕಟ್ಟಾಕ್ದಾಗ, ಅವನ ಬಲ ಎಲ್ಲ ಹೊರಟೋದಾಗ ಅವನು ದೇವ್ರ ಹತ್ರ ಹೇಳ್ತಾನೆ, ದೇವರೇ ನನ್ನ ಪಾಪಿ, ಏನೋ ನಾನು ಪಾಪಿ, ನನ್ನನ್ನು ಕ್ಷಮಿಸು ಅಂತ ಕೇಳ್ತಾನೆ. ಹೊಸ ಒಡಂಬಡಿಕೆಯಲ್ಲಿ ನಾವು ನೋಡ್ಬೇಕಾದ್ರೆ ದೇವರು ನಡ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ಏನೋ ಒಬ್ಬ ಪಾಪಿ, ಏನು ಯಾರು ಯೇಸು ಸ್ವಾಮಿ ಬದಲು ಅವನ್ನ ಬಿಟ್ಬಿಡ್ತಾರೆ. ಹಲ್ಲೆಲೂಯಾ. ನಾವು ಬೈಬಲ್ ಅಲ್ಲಿ ನೋಡ್ತೇವೆ, ಬರ್ನಬಾಸ್ ಬಂದು ಎಷ್ಟು ದೊಡ್ಡ ಪಾಪಿ ಅಂದ್ರೆ ಅವನಲ್ಲಿ ಇರುವಂತ ಪಾಪ ಎಲ್ಲಾ ತರದ ಪಾಪ ಅವನ ಒಳಗಡೆ ಇತ್ತು. ದೇವರು ಅವನ್ನ ಕ್ಷಮಿಸಿದ್ರು. ಹಲ್ಲೆಲೂಯಾ. ಏನಕ್ಕೆ? ಅವನು ಪಶ್ಚಾತ್ತಾಪ ಪಟ್ಟ, ಅಯ್ಯೋ ನನ್ನ ಬದಲು ಇವರು ಸಾಯ್ತಾ ಇದಾರಲ್ಲ ಅಂತ. ಹಲ್ಲೆಲೂಯಾ. ಅವನ ಪಾಪಿ ಅನ್ನೋ ವಿಷಯ ಅವನಿಗೆ ಗೊತ್ತಾಯ್ತು, ಅವನು ಪಶ್ಚಾತ್ತಾಪ ಪಟ್ಟ. ಹಲ್ಲೆಲೂಯಾ. ಈ ದಿನ ನಾವು ಸಹ ಅಷ್ಟೇ, ನಮ್ಮ ಪ್ರಾರ್ಥನೆಗಳಲ್ಲಿ ನನ್ನ ಪಾಪಿ ಅನ್ನೋ ವಿಷಯ ಇರಬೇಕು. ನನ್ನ ಪ್ರಾರ್ಥನೆಗಳಲ್ಲಿ ನನ್ನನ್ನು ಕ್ಷಮಿಸು ಅನ್ನೋದು ಇರಬೇಕು. ನನ್ನ ಪ್ರಾರ್ಥನೆಯಲ್ಲಿ ನಾನು ಎಷ್ಟು ದರಿದ್ರದವನು ಅಂತ ಅನ್ಸ್ಬೇಕು. ಹಲ್ಲೆಲೂಯಾ. ನಿನ್ನ ಪ್ರೀತಿಗೆ ನಾನು ಯೋಗ್ಯತೆನೇ ಇಲ್ದಿರೋನು ಅಂತ ನನಗೆ ಅನ್ಸ್ಬೇಕು. ಆವಾಗ ನಾವು ಮಾಡೋ ಪ್ರಾರ್ಥನೆ ಬಲವಂತ. ಹಲ್ಲೆಲೂಯಾ. ವಾಕ್ಯ ಅರ್ಥ ಆದವರು ವಾಕ್ಯ ಪ್ರಾರ್ಥನೆ